ನಾವು ಜೀವಂತವಾಗಿರಲು ಪ್ರತಿದಿನ ನಾವು ಸೇವಿಸುವ ಆಹಾರ ನಮ್ಮ ದೇಹಕ್ಕೆ ಅತ್ಯವಶ್ಯಕ. ನಮ್ಮಲ್ಲಿ ತರಕಾರಿ, ಸೊಪ್ಪು ಮತ್ತು ಮೊಟ್ಟೆ ಮಾಂಸಗಳಿಂದ ತಯಾರಾದ ಆಹಾರವನ್ನು ಸೇವಿಸಿದ್ರೆ ಚೀನಾದಲ್ಲಿ ನಾಯಿ, ಬೆಕ್ಕು ಮತ್ತು ಕೀಟಗಳನ್ನು ರುಚಿಯಾದ ಪದಾರ್ಥವಾಗಿ ಸವಿಯಲಾಗುತ್ತೆ. ಇದೇ ನಿಮಗೆ ವಾಕರಿಕೆ ತರಿಸಬಹುದು, ಆದರೆ ಮುಂದೆ ನೀವು ನೋಡಲಿರುವ 5 ರೀತಿಯ ಫುಡ್ಗಳನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಂಬರ್ 1, ಕಾಜು ಮರ್ಜು. ಇದೊಂದು ಇಟಾಲಿಯನ್ ಚೀಸ್ ಆಗಿದ್ದು ಇದು ಸಾವಿರಾರು ಜೀವಂತ ಮ್ಯಾಗೋಟ್ಸ್ಗಳನ್ನು ಹೊಂದಿರುತ್ತೆ. ಹೌದು, ಅಫಿಷಿಯಲ್ ಆಗಿ ಮೋಸ್ಟ್ ಡೇಂಜರಸ್ ಚೀಸ್ ಪಟ್ಟಿಯಲ್ಲಿ ಕಾಜು ಮರ್ಜು ಮೊಟ್ಟ ಮೊದಲ ಸ್ಥಾನದಲ್ಲಿದೆ. ಮೊದಲಿಗೆ ಕುರಿಗಳ ಹಾಲಿನಿಂದ ತಯಾರಿಸಲಾಗುವ ಚೀಸ್ ಮೇಲೆ ಸ್ಪೆಷಲ್ ಚೀಸ್ ಫ್ಲೈಸ್ಗಳನ್ನು ಹಾರಾಡಲು ಬಿಡ್ತಾರೆ. ಅವು ಸುಮಾರು 40 ದಿನಗಳಲ್ಲಿ ಆ ಚೀಸ್ ಮೇಲೆ ಮೊಟ್ಟೆಗಳನ್ನು ಇಟ್ಟು ಮರಿ ಲಾರ್ವಾಗಳನ್ನು ಉತ್ಪತ್ತಿ ಮಾಡುತ್ತವೆ. ನಂತರ 2 ರಿಂದ 3 ತಿಂಗಳುಗಳಲ್ಲಿ ಆ ಲಾರ್ವಾಗಳು ಚೀಸ್ ಅನ್ನ ತಿಂದು ಅಲ್ಲೇ ಅದನ್ನ ಮೂತ್ರದ ಮೂಲಕ ಹೊರ ಹಾಕ್ತವೆ. ಅದರಿಂದ ಉಂಟಾದ ಮೇಣದಂತ ಪದಾರ್ಥವನ್ನ ಇನ್ನೊಂದು ಚೀಸ್ ಮೇಲೆ ಹಚ್ಚಿ ಮ್ಯಾಗೋಟ್ಸ್ಗಳೊಂದಿಗೆ ಅದನ್ನ ಸವಿಯಲು ನೀಡುತ್ತಾರೆ. ಇದೇ ಕಾಜು ಮರ್ಜು. ನಂಬರ್ 2, ಸನ್ ನಕ್ಜಿ. ಕೊರಿಯಾದ ಸನ್ ನಕ್ಜಿ ಜೀವಂತ ಬೇಬಿ ಆಕ್ಟೋಪಸ್ ಆಗಿದೆ. ಜೀವಂತ ಆಕ್ಟೋಪಸ್ ಮರಿಗಳನ್ನ ಮಸಾಲೆಯೊಂದಿಗೆ ಬೇಯಿಸಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ತಿನ್ನಲು ನೀಡುತ್ತಾರೆ. ತಟ್ಟೆಯಲ್ಲಿ ಹೀಗೆ ವಿಲವಿಲ ಒದ್ದಾಡುವ ಆಕ್ಟೋಪಸ್ ಅನ್ನ ಹಾಗೆಯೇ ನುಂಗುತ್ತಾರೆ ಕೊರಿಯಾದ ಜನರು. ಇದನ್ನ ತಿನ್ನುವುದು ಅಷ್ಟು ಸುಲಭದ ಮಾತಲ್ಲ. ಜೀವಂತವಾಗಿರುವ ಆಕ್ಟೋಪಸ್ ಗಂಟಲಿನಲ್ಲಿ ಸಿಲುಕಿ ವ್ಯಕ್ತಿಯ ಪ್ರಾಣವನ್ನೇ ತೆಗೆದು ಬಿಡುತ್ತೆ. ಆ ರೀತಿ ಎಷ್ಟೋ ಜನ ಇದನ್ನು ತಿನ್ನಲು ಹೋಗಿ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಅದರಿಂದಲೇ ವಿಶ್ವದಲ್ಲೇ ಮೋಸ್ಟ್ ಡೇಂಜರಸ್ ಫುಡ್ ಸನ್ ನಕ್ಜಿ ಆಗಿದೆ. ನಂಬರ್ 3, ಬೇಬಿ ಮೈಸ್ ವೈನ್. ಹೆಸರೇ ಹೇಳುವಂತೆ ಸತ್ತ ಇಲಿಯ ಮರಿಗಳಿಂದ ತಯಾರಾದ ವೈನ್ ಚೀನಾದಲ್ಲಿ ಲಭ್ಯವಿದೆ. ಇನ್ನು ಕೂದಲು ಕೂಡ ಬೆಳೆದಿರದ ಸಣ್ಣ ಇಲಿಯ ಮರಿಗಳನ್ನ ರೈಸ್ ವೈನ್ ನಲ್ಲಿ ಬೆರೆಸಿ 1 ವರ್ಷದವರೆಗೆ ಒಂದೆಡೆ ಇಟ್ಟು ನಂತರ ಅದನ್ನ ಕುಡಿಯಲು ನೀಡುತ್ತಾರೆ. ಇದನ್ನ ಕುಡಿಯೋದ್ರಿಂದ ಅಸ್ತಮಾ ಸಮಸ್ಯೆ ಕಡಿಮೆಯಾಗುತ್ತೆ ಎಂದು ನಂಬಲಾಗಿದೆ. ಚೀನಾದವರು ಇದನ್ನ ಕುಡಿಯೋದು ಮಾತ್ರವಲ್ಲ, ಬಾಟಲಿಯನ್ನ ಖಾಲಿ ಮಾಡಿ ಅದರಲ್ಲಿರುವ ಇಲಿಯ ಮರಿಗಳನ್ನು ಸಹ ತಿನ್ನುತ್ತಾರೆ. ನಂಬರ್ 4, ವರ್ಜಿನ್ ಬಾಯ್ ಎಗ್ಸ್. ಚೀನಾದಲ್ಲೇ ಪಾಪ್ಯುಲರ್ ಆಗಿರುವಂತ ಇನ್ನೊಂದು ಪದಾರ್ಥ ವರ್ಜಿನ್ ಬಾಯ್ ಎಗ್ಸ್. ಇದು ನೋಡಲು ಸಾಮಾನ್ಯ ಮೊಟ್ಟೆಗಳಂತೆ ಇರುತ್ತೆ, ಆದರೆ ಇದನ್ನ ಬೇಯಿಸಲು ಅವರು ಬಳಸುವುದು ನೀರಲ್ಲ, ಬದಲಿಗೆ ಸ್ಕೂಲ್ ಹುಡುಗರ ಮೂತ್ರ. ಹೌದು, 10 ವರ್ಷಕ್ಕಿಂತ ಕೆಳಗಿನ ಗಂಡು ಮಕ್ಕಳ ಮೂತ್ರವನ್ನ ಬಕೆಟ್ಗಳಲ್ಲಿ ಕಲೆಕ್ಟ್ ಮಾಡಿ ಅದನ್ನ ಒಂದು ಪಾತ್ರೆಗೆ ಹಾಕಿ ಅದರಲ್ಲಿ ಕೋಳಿ ಮೊಟ್ಟೆಗಳನ್ನ ಕೆಲವು ಗಂಟೆಗಳವರೆಗೆ ಬೇಯಿಸ್ತಾರೆ. ಆ ಮೊಟ್ಟೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಳಗಿನ ಭಂಡಾರ ಹಸಿರು ಬಣ್ಣಕ್ಕೆ ಬದಲಾಗುವವರೆಗೂ ಬೇಯಿಸಿ ನಂತರ ಅದನ್ನ ತಿನ್ನಲು ನೀಡುತ್ತಾರೆ. ವರ್ಜಿನ್ ಮಕ್ಕಳ ಮೂತ್ರದಿಂದ ಬೇಯಿಸಲಾದ ಈ ಮೊಟ್ಟೆಯನ್ನ ತಿಂದರೆ ಸ್ಟ್ರೋಕ್ ಉಂಟಾಗುವುದಿಲ್ಲ ಮತ್ತು ಇದು ಆರೋಗ್ಯಕ್ಕೆ ಒಳ್ಳೆಯದು ಎಂಬುದು ಅಲ್ಲಿನ ಜನರ ನಂಬಿಕೆ. ನಂಬರ್ 5, ಶಿರಾಕೋ. ನೋಡಲು ಮೆದುಳಿನಂತೆ ಕಾಣುವ ಶಿರಾಕೋ ಅಸಲಿಗೆ ಮೀನುಗಳ ವೀರ್ಯವಾಗಿದೆ. ಆಂಗ್ಲರ್ ಫಿಶ್, ಸಾಲ್ಮನ್ ಫಿಶ್, ಪಫರ್ ಫಿಶ್ ಮತ್ತು ಇನ್ನಿತರ ಮೀನುಗಳ ವೀರ್ಯವನ್ನ ಒಟ್ಟಾರೆ ಸೇರಿಸಿ ತಯಾರಿಸಲಾಗುವ ಶಿರಾಕೋ ಜಪಾನಿಯರ ಪ್ರಿಯವಾದ ಫುಡ್ ಆಗಿದೆ. ಇದನ್ನ ಬೇಯಿಸದೆ ನೇರವಾಗಿ ಉಪ್ಪು ಬೆರೆಸಿ ಕೂಡ ತಿನ್ನಬಹುದು ಅಥವಾ ಸಾಂಬಾರ್ನೊಂದಿಗೂ ತಿನ್ನಬಹುದು. ಇದನ್ನ ಕನ್ಸಿಸ್ಟೆಂಟ್ ಆಗಿ ಸೇವಿಸಿದವರು ವಯಸ್ಸಾದರೂ ಯಂಗಾಗಿ ಕಾಣ್ತಾರೆ ಮತ್ತು ಇದು ಸಂಪೂರ್ಣ ಪ್ರೋಟೀನ್ ಮತ್ತು ವಿಟಮಿನ್ ಬಿ ಅನ್ನು ಸಹ ಹೊಂದಿದೆ ಹಾಗೂ ಆರೋಗ್ಯಕ್ಕೆ ಒಳ್ಳೆಯದು ಎಂಬುದು ಜಪಾನಿಯರ ನಂಬಿಕೆ. ಇದಾಗಿತ್ತು ಪ್ರಪಂಚದ ಅತಿ ಭಯಾನಕ ಮತ್ತು ಅಸಹ್ಯಕಾರಿ ಫುಡ್ಗಳು. ಇಲ್ಲಿಯವರೆಗೂ ನೀವು ಧೈರ್ಯ ಮಾಡಿ ವಿಡಿಯೋ ನೋಡಿದ್ದೀರಾ ಅಂದರೆ ಇವುಗಳಲ್ಲಿ ನಿಮ್ಮ ಪ್ರಕಾರ ಯಾವುದು ಮೋಸ್ಟ್ ಡೇಂಜರಸ್ ಮತ್ತು ಅಸಹ್ಯಕಾರಿ ಫುಡ್ ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೊಬೇಕಂದ್ರೆ ಲೆಫ್ಟ್ ಸೈಡ್ ಇರೋ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.